ಮೊದಲಿಗೆ ನಾವು ಗುರು ವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಎಲ್ಲ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಹೋಳಿ ಅಂತ ಹೇಳಿದ್ರೆ ಪವಿತ್ರತೆ ಅಂತ ಹೇಳಿ ನಾವು ಹೇಳ್ತೀವಿ. ಹೋಳಿ ಅಂತ ಹೇಳಿದ್ರೆ ಬಣ್ಣಗಳು, ಕಲರ್ ಕಲರ್ ವಿಧ ವಿಧವಾದಂತಹ ಬಣ್ಣಗಳಿಂದ ನಾವು ಆನಂದವನ್ನ ನಾವು ಅನುಭವಿಸ್ತಾ ಬರ್ತೀವಿ, ಹೌದಲ್ವಾ? ಹಾಗೆ ಬಣ್ಣಗಳು ಹೇಗಿದೆಯೋ ಹಾಗೆ ನಮ್ಮ ಚಕ್ರಗಳಲ್ಲಿಯೂ ಕೂಡ ಬಣ್ಣಗಳಿದೆ, ಹೌದಲ್ವಾ? ಸಹಸ್ರ ಚಕ್ರವು ನೇರಳೆ ಬಣ್ಣದಲ್ಲಿದೆ, ಆಜ್ಞಾ ಚಕ್ರವು ನೀಲಿ ಬಣ್ಣದಲ್ಲಿದೆ, ನಮ್ಮ ವಿಶುದ್ಧಿ ಚಕ್ರವು ಸ್ಕೈ ಬ್ಲೂ ಕಡು ಅಂದ್ರೆ ತಿಳಿ ನೀಲಿ ಬಣ್ಣದಲ್ಲಿದೆ, ನಮ್ಮ ಹೃದಯ ಚಕ್ರವು ಹಸಿರು ಬಣ್ಣದಲ್ಲಿದೆ, ನಮ್ಮ ನಾಭಿ ಚಕ್ರವು ಹಳದಿ ಬಣ್ಣದಲ್ಲಿದೆ, ಸ್ವಾದಿಷ್ಠಾನ ಚಕ್ರ ಕೇಸರಿ ಬಣ್ಣದಲ್ಲಿದೆ, ನಮ್ಮ ಮೂಲಾಧಾರ ಚಕ್ರ ಕೆಂಪು ಬಣ್ಣದಲ್ಲಿ ಇದೆ. ನಾವು ಈ ಹೋಳಿಯ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಈ ಚಕ್ರಗಳ ಬಣ್ಣಗಳನ್ನ ನಾವು ಇನ್ನೂ ಬ್ರೈಟ್ ಆಗಿ ಮಾಡ್ಕೊಳ್ಬೇಕು. ಅಂದ್ರೆ ಅದನ್ನ ನಾವು ಇನ್ನೂ ಅದರ ಪ್ರಜ್ವಲತೆಯನ್ನ ನಾವು ವಿಸ್ತಾರಗೊಳಿಸ್ಕೊಳ್ತಾ ಬರ್ತಾ ಇರ್ಬೇಕು. ಆ ಕೆಲಸವನ್ನ ನಾವು ಮಾಡ್ತಾ ಬರೋಣ. ಮುಖ್ಯವಾಗಿ ನಮ್ಮ ಈ ಒಂದು ಬಣ್ಣಗಳೆಲ್ಲವೂ ಕೂಡ, ಕಲರ್ಸ್ ಗಳೆಲ್ಲವೂ ಕೂಡ ಆಕ್ಟಿವೇಶನ್ ಆಯಿತು ಅಂದ್ರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನಮ್ಗೆ ಏನ್ ಬೇಕು ಅದೆಲ್ಲವೂ ಕೂಡ ಸದಾ ನಮ್ಮ ಜೊತೆ ಇರೋದಿಕ್ಕೆ ಸಹಾಯ ಆಗುತ್ತೆ. ಜೀವನದಲ್ಲಿ ನಾವು ಬದಲಾವಣೆಗಳನ್ನ ನಾವು ಕಾಣೋದಿಕ್ಕೆ ಸಹಾಯ ಆಗುತ್ತೆ. ಸರಳವಾಗಿ ಹೇಳೋದಾದ್ರೆ ತುಂಬಾ ಮುಖ್ಯವಾಗಿ ನಾವು ಏನನ್ನ ಇಂಪಾರ್ಟೆನ್ಸ್ ಅನ್ನ ಮಾಡ್ಬೇಕು, ನಾವು ಯಾವುದ್ರ ಕಡೆ ನಾವು ಗಮನವನ್ನ ಕೊಡ್ಬೇಕು ಅಂತ ಹೇಳಿದ್ರೆ, ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾವು ಸಿಂಪಲ್ ಆಗಿ ತುಂಬಾ ಸರಳವಾಗಿ ನಾವು ನಮ್ಮ ಜೀವನದ ಬಣ್ಣಗಳನ್ನ ನಾವು ಹೆಚ್ಚಿಸ್ಕೊಳ್ಳೋದಿಕ್ಕೆ ನಾವು ಮಾಡ್ಬೇಕಾಗಿರುವಂತ ಮುಖ್ಯ ಕೆಲಸಗಳು ಅಂದ್ರೆ ಈ 3 ಕೆಲಸಗಳಲ್ಲಿ ನಾವು ಕಾರ್ಯಗಳನ್ನ ಮಾಡ್ಬೇಕು. ಶಾರೀರಿಕವಾಗಿ ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ, ನಾವು ತುಂಬಾ ಸದೃಢರಾಗಿ ಇರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ನಾಲಿಗೆಯ ಮೇಲೆ ನಾವು ಕಂಟ್ರೋಲ್ ಇಡ್ಬೇಕು. ಅಂದ್ರೆ ತುಂಬಾ ರುಚಿ ರುಚಿಯಾಗಿರುವಂತದ್ದು ತಿಂತೀವಲ್ಲ ನಾವು, ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕಷ್ಟೇ. ನಾಲಿಗೆಯನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ, ನಾಲಿಗೆ ರುಚಿಯ ಮೇಲೆ ಕಂಟ್ರೋಲ್ ಇಟ್ಕೊಂಡ್ರೆ ನಮ್ಮ ಇಡೀ ಶರೀರ ಶಾರೀರಿಕವಾಗಿ ನಾವು ಆರೋಗ್ಯವಂತರಾಗಿರ್ತೇವೆ. ಅಂದ್ರೆ ಏನು, ತುಂಬಾ ಮಸಾಲೆ ಪದಾರ್ಥಗಳನ್ನಾಗ್ಲಿ, ತುಂಬಾ ಸ್ವೀಟ್ ಗಳನ್ನಾಗ್ಲಿ, ತುಂಬಾ ಪ್ಯಾಕೆಟ್ ಫುಡ್ ಗಳಾಗಿರ್ಲಿ ಯಾವುದನ್ನು ಕೂಡ ನಾವು ತಿನ್ಬಾರ್ದು. ಸ್ವಾಭಾವಿಕವಾಗಿ ಇರುವಂತದ್ದನ್ನ, ತುಂಬಾ ಬೇಯಿಸಿದ ಆಹಾರವನ್ನು ಕೂಡ ನಾವು ತಿನ್ಬಾರ್ದು. ಅದು ಕೂಡ ಏನಾಗಿರುತ್ತೆ, ಅಸಿಡಿಕ್ ಆಗ್ತಾ ಬರ್ತಿರುತ್ತೆ. ಹಾಗಾಗಿ ನಾವು ಸಲಾಡ್ಸ್ ಗಳನ್ನ, ಫ್ರೂಟ್ಸ್ ಗಳನ್ನ, ಜ್ಯೂಸ್ ಗಳನ್ನ, ಸಕ್ಕರೆ ಹಾಕ್ಬಾರ್ದು ಜ್ಯೂಸ್ ಗಳಿಗೆ. ನಾವು ತಗೊಳ್ತೀವಿ ಫ್ರೂಟ್ಸ್ ಜ್ಯೂಸ್ ಅಂತ ತಿಂತೀವಿ, ಕುಡಿತೀವಿ, ಆದ್ರೆ ಅದರಲ್ಲಿ ಸಕ್ಕರೆ ಅನ್ನೋ ವಿಷವನ್ನ ನಾವು ಸೇರಿಸಿ ತಗೊಂಡ್ಬಿಡ್ತೀವಿ. ಇದು ಸರಳವಾಗಿ ನಾವು
ತುಂಬಾ ಈಸಿಯಾಗಿ, ತುಂಬಾ ಇದಕ್ಕೆ ದೊಡ್ಡ ಸೈನ್ಸ್ ತಿಳ್ಕೊಳಂಗಿಲ್ಲ ನಾವು. ಇದು ಸಣ್ಣ ಬೇಸಿಕ್ ಆಗಿ ನಾವು ತಿಳ್ಕೊಬೇಕಾಗತ್ತೆ. ಶಾರೀರಿಕವಾಗಿ ಆಯ್ತು. ನಾವು ಮಾನಸಿಕವಾಗಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಅಪೇಕ್ಷೆಗಳನ್ನ ನಾವು ತ್ಯಜಿಸ್ಬೇಕು. ಅವ್ರು ಇದ್ ಮಾಡ್ಲಿಲ್ಲ, ಇವ್ರು ಇದ್ ಕೊಡ್ಲಿಲ್ಲ, ಹಾಗೆ ಮಾಡ್ಲಿಲ್ಲ, ನಮ್ಗೆ ಗೌರವ ಕೊಡ್ಲಿಲ್ಲ, ನಮ್ಗೆ ಪ್ರೀತಿ ತೋರಿಸ್ಲಿಲ್ಲ ಅಂತೇಳಿ ಇನ್ನೊಬ್ರಿಂದ ನಾವು ಅಪೇಕ್ಷೆಗಳನ್ನ ಪಡಬಾರ್ದು. ನಾವ್ ಇದೇ ತಾನೇ ಮಾಡ್ಕೊಳ್ತಾ ಬರ್ತಾ ಇರೋದು. ನನ್ ಮಗ ನನ್ನ ನೋಡ್ಕೊಳ್ತಿಲ್ಲ, ನನ್ ಸೊಸೆ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಲ್ವಾ? ಆಕೆ ಅಪೇಕ್ಷೆಗಳನ್ನ ಜಾಸ್ತಿ ಇಟ್ಕೊಬಿಟ್ಟಿದೀವಿ ನಾವು. ಅವ್ರು ಹೀಗೆ ನಾನ್ ನೋಡ್ಕೋಬೇಕು, ಅವ್ರು ಹೀಗೆ ಮಾತಾಡ್ಬೇಕು, ಹೀಗೆ ನಮ್ಮನ್ ಪ್ರೀತಿಸ್ಬೇಕು, ಹೀಗೆ ನನಗ್ ಗೌರವ ಕೊಡ್ಬೇಕು. ಹೌದಲ್ವಾ? ಈ ಈ ಒಂದು ಅಪೇಕ್ಷೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು. ಒಂದೇ ದಿನ ಬಿಟ್ಬಿಡಕ್ಕಾಗತ್ತಾ? ನಾವು ಮನುಷ್ಯರಲ್ವಾ ನಾವು? ಡೇ ಬೈ ಡೇ, ದಿನದಿಂದ ದಿನಕ್ಕೆ ನಾವು ನಮ್ಮ ಆಸೆಗಳನ್ನ, ನಮ್ಮ ಅಪೇಕ್ಷೆಗಳನ್ನ ನಾವೇನ್ ಮಾಡ್ತಾ ಬರ್ಬೇಕು? ಕಡಿಮೆಗಳನ್ನ ಮಾಡ್ಕೊಳ್ತಾ ಬಂದಾಗ ನಮ್ಮ ಮನಸ್ಸಿನಲ್ಲಿರುವಂತ ಬ್ಯಾಗೇಜ್, ಆ ಲಗೇಜ್ ಅನ್ನ ಏನ್ ಇಟ್ಕೊಂಡಿರ್ತೀವಲ್ಲ ನಾವು, ಏನೆಲ್ಲ ಬೇಡದಿರೋದೆಲ್ಲ ಇಟ್ಕೊಂಡಿದೀವಲ್ಲ, ಆ ಲಗೇಜ್ ಎಲ್ಲ ಕಡಿಮೆ ಆಗೋಯ್ತು ಅಂದ್ರೆ ನೀವು ಮಾನಸಿಕವಾಗಿ ಫ್ರೀ ಆಗ್ಬಿಡ್ತೀರಾ. ಸಿಂಪಲ್. ನಿಮ್ಮ ಹತ್ರ ಏನಿದೆಯೋ ಅದನ್ನ ಹಂಚಿ. ಇಲ್ದಿರೋದ್ನೆಲ್ಲ ಯಾವ್ದನ್ನು ಕೂಡ ಹಂಚಬೇಡಿ. ಇರುವುದೆಲ್ಲವ ಬಿಟ್ಟು ಇರದುದೆಡೆಗೆ ಹೋಗೋದು ಬೇಡ. ನಮ್ಮ ಹತ್ರ ಏನಿದೆ? ನಮ್ಮಲ್ಲಿ ಒಳ್ಳೆ ಮಾತಿದ್ಯಾ? ಮಾತಿಂದ ಸಮಾಧಾನ ಮಾಡಿ. ನಮ್ಮಲ್ಲಿ ಪ್ರೀತಿ ಇದೆಯಾ? ಪ್ರೀತಿ ಹಂಚಿ. ನಿಮ್ಮ ಹತ್ರ ಹಣ ಇದೆಯಾ? ಹಣನ ಹಂಚಿ. ನಿಮ್ಮ ಹತ್ರ ಜ್ಞಾನ ಇದೆಯಾ? ಜ್ಞಾನನ ಹಂಚಿ. ನಮ್ಮ ಹತ್ರ ಏನಿದೆಯೋ ಅದನ್ನ ನಾವು ಹಂಚಬಹುದಲ್ವಾ? ಇಲ್ದಿರೋದ್ನೆಲ್ಲ ನಾವು ಮಾಡಕ್ ಹೋಗ್ತಾ ಇದ್ದಾಗ ಏನಾಗುತ್ತೆ? ತೋರಿಕೆಗೆ ನಾವು ಮಾಡ್ತಾ ಬಂದಾಗ ನಾವು ಮಾಡೋ ಕೆಲ್ಸಕ್ಕೂ ನಮ್ಮ ಹೃದಯ ಚಕ್ರ ನಮ್ಗೆ ಸಪೋರ್ಟ್ ಮಾಡಲ್ಲ. ಮೇನ್ ಆಗಿ ನಮ್ಗೆ ಏನಾಗ್ಬೇಕು ಅಂದ್ರೆ ನಮ್ಮ ಹೃದಯ ಚಕ್ರ ನಮ್ಗೆ ಸಪೋರ್ಟ್ ಮಾಡ್ಬೇಕು. ನಾವ್ ಅದರಿಂದ ದೂರ 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 ಹೋಗ್ತಾ ಬರ್ತಾ ಇದೀವಿ. ಎಲ್ಲ ತೋರಿಕೆಗೆ ಮಾಡ್ತಾ ಇದೀವಿ. ತೋರಿಕೆಗೆ ಮಾಡೋದು ಯಾರು ನಮ್ ಜೊತೆಗೆ ಬರಲ್ವಾ? ಕೊನೆಗೆ ಯಾರು ಹರೇ ರಾಮ ಹರೇ ಕೃಷ್ಣ. ನಮಸ್ತೆ. ನಮಸ್ತೆ ನಮಸ್ತೆ. ಹೌದಲ್ವಾ? ಅಂದ್ರೆ ನಾವು ಮಾನಸಿಕವಾಗಿ ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಬರ್ಬೇಕು. ಇನ್ನು ಆಧ್ಯಾತ್ಮಿಕವಾಗಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಅಹಂಕಾರವನ್ನ ನಾವು ತ್ಯಜಿಸ್ಬೇಕು. ಎಲ್ಲವೂ ನನ್ನಿಂದನೇ ಆಗೋದು. ಯಾರ ಹತ್ರ ಅಹಂಕಾರ ಇರುತ್ತಲ್ವಾ, ಅವರು ನಿಜವಾಗ್ಲೂ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಸಾಧಿಸೋದಕ್ಕೆ ಸಾಧ್ಯ. ಸರಳವಾಗಿ ಇಷ್ಟೇ. ತುಂಬಾ ದೊಡ್ಡ ದೊಡ್ಡ ಸೈನ್ಸ್ ಗಳನ್ನ ನಾವು ಯೂಸ್ ಮಾಡುವಂತದ್ದು ಏನು ಇಲ್ಲ. ಅಹಂಕಾರವನ್ನ ನಾವು ಬಿಡ್ಬೇಕಾಗತ್ತೆ. ಅದು ನಮ್ಮೊಳಗಡೆ ಇದೆಯಾ ಇಲ್ವಾ, ಯಾವ್ಯಾವ ತರ ಇದೆ ಅಂತೇಳಿ ನಮ್ಮನ್ನ ನಾವು ನೋಡ್ಕೊಳ್ತಾ ಬರ್ಬೇಕು. ಹಣದ ಅಹಂಕಾರ ಇರ್ಬೋದು, ಗೌರವದ ಅಹಂಕಾರ ಇರ್ಬೋದು, ಹಮ್ಮು ಬಿಮ್ಮಿನ ಅಹಂಕಾರ ಇರ್ಬೋದು. ನಮ್ಮೊಳಗಡೆ ನನ್ನಿಂದಲೇ ಅನ್ನೋದಿರುವಂತದ್ದು. ತಗೊಂಡ್ ಬಂದಿರೋದು ಏನ್ ತಂದಿದೀವಿ ನಾವು ಅಲ್ವಾ? ಬರ್ಬೇಕಾದ್ರೆ ತಗೊಂಡ್ ಬಂದಿರೋದು ಒಂದೇ, ಉಸಿರನ್ನ ತಗೊಂಡ್ ಬರ್ತೀವಿ, ಹೋಗ್ಬೇಕಾದ್ರೆ ಉಸಿರನ್ನ ಬಿಟ್ಟು ಹೋಗ್ತೀವಿ. ಅದೇ ನಮ್ಮ ಅಕೌಂಟ್ ಅಲ್ಲಿ ಇರುವಂತ ಬ್ಯಾಲೆನ್ಸ್. ಅದು ಎಷ್ಟು ಚೆನ್ನಾಗಿ ನಾವು ಯೂಸ್ ಮಾಡ್ಕೊಳ್ತೀವೋ, ಆ ಉಸಿರಿನ ಮುಖಾಂತರನೇ ನಾವು ಆ ಪರಮಾತ್ಮನನ್ನ, ಆ ಧ್ಯಾನದ ದಾರಿಯಲ್ಲಿ ನಾವು ಆ ಪರಮಾತ್ಮನನ್ನ ನಾವು ಕಾಣಬಹುದಾಗಿದೆ. ಎಲ್ಲದಕ್ಕೂ ಉತ್ತರ ಯಾವುದು? ಧ್ಯಾನ. ನನ್ನ ಒಳಗಿನ ಸ್ವರೂಪವನ್ನ ನಾವು ನೋಡ್ಕೊಳ್ತಾ ಬರ್ಬೇಕಾಗತ್ತೆ. ತುಂಬಾ ಸರಳವಾಗಿ ನಾನು ಹೇಳಿದ್ದೀನಿ. ತುಂಬಾ ಸುತ್ತಿ ಬಳಸಿ ಆ ಕಡೆಯಿಂದ ಈ ಕಡೆಯಿಂದ ಹೇಳೋದು ಏನು ಬೇಡ ಅಂತ, ನೇರವಾಗಿ ನಾವು ಈ 3 ವಿಷಯಗಳಲ್ಲಿ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಬಂದು ಒಂದೊಂದೇ ಮೆಟ್ಟಿಲುಗಳನ್ನ ಹತ್ತುತ್ತಾ ಬಂತು ಅಂದ್ರೆ
ಆ ಪರಮತತ್ವದ ಗುರಿಯನ್ನ ನಾವು ಕಾಣ್ತೀವಿ. ಆ ಒಂದು ಪರಮ ತತ್ವದಲ್ಲಿರುವಂತಹ ಎಲ್ಲ ಬಣ್ಣಗಳು ನಮ್ಮ ಜೀವನದಲ್ಲಿ ಬಣ್ಣಗಳು ಯಾವಾಗ್ಲೂ ತುಂಬಿರೋದಿಕ್ಕೆ ಸಾಧ್ಯ ಆಗತ್ತೆ. ಆ ಬಣ್ಣಗಳ ಆನಂದವನ್ನ ನಾವು ಅನುಭವಿಸಬಹುದು. ನಿಜವಾಗ್ಲೂ ನಾವು ಅದು ಅನುಭವಿಸಿದಾಗ ನಮಗೆ ಸಿಗುವಂತ ಆನಂದವನ್ನೇ ನಾವು ಆ ಪರಮಾನಂದ ಅಂತೇಳಿ ನಾವು ಹೇಳ್ಬೇಕಾಗತ್ತೆ. ಈಗ ನಾವು ನಿಧಾನವಾಗಿ ಒಂದು ಸಣ್ಣ ಸುಂದರವಾದಂತ ಒಂದು ಧ್ಯಾನವನ್ನ ನಾವು ಮಾಡಿ ಬರೋಣ. ಎಲ್ಲರೂ ವಿಡಿಯೋಸ್ಗಳು ಆನ್ ಮಾಡ್ಕೊಳ್ಳಿ. ಧ್ಯಾನವನ್ನ ಮಾಡ್ಬೇಕಾದ್ರೆ ಕೈಗಳನ್ನ ಒಂದರೊಳಗಡೆ ಒಂದು ಜೋಡಿಸಿ ನಿಧಾನವಾಗಿ ನಿಮ್ಮ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳಿ. ಧ್ಯಾನವನ್ನ ಮಾಡ್ಬೇಕಾದ್ರೆ ನಿಮ್ಮ ಪ್ರಯತ್ನವನ್ನ ಏನೂ ಮಾಡ್ಬೇಡಿ. ನೀವು ಕಾಣಿಸುತ್ತಾ, ಬಣ್ಣ ಕಾಣಿಸುತ್ತಾ, ಅದು ಕಾಣಿಸುತ್ತಾ, ನಿಮ್ ಎಫರ್ಟೇ ಹಾಕ್ಬೇಡಿ. ಜಸ್ಟ್ ಸಿಂಪಲ್ ಆನಂದವಾಗಿ ನೀವು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ನೋಡ್ತಾ ಬನ್ನಿ ಅಷ್ಟೇ. ನೋಡೋದನ್ನ ಏನ್ ಗೊತ್ತಾ, ಗಮನ ಇಟ್ಟು ಇದೇ ಕಾಣಿಸ್ತಾ ಇಲ್ವಲ್ಲ, ಇದಾಗ್ತಾ ಇಲ್ವಲ್ಲ, ಇದ್ ಏನ್ ಮಾಡೋದು ಅಂತ ನಿಮ್ಮ ಪ್ರಯತ್ನ ಮಾತ್ರ ಮಾಡ್ಬೇಡಿ. ಅದ್ ಏನ್ ಬರುತ್ತೋ ತನಗೆ ತಾನೇ ಅದು ಘಟಿಸ್ತಾ ಹೋಗ್ಬೇಕು. ಸುಮ್ನೆ ನೋಡ್ತಾ ಬನ್ನಿ ಅಷ್ಟೇ. ನಿಮ್ ಒಳಗಡೆ ಏನೇನ್ ಬರುತ್ತೋ ನೀವು ನೋಡ್ಬೇಕಷ್ಟೇ, ಅದ್ರ ಜೊತೆ ಮಾತಾಡ್ಬೇಡಿ, ಕಾನ್ವರ್ಸೇಷನ್ ಮಾಡ್ಬಾರ್ದು. ಅದು ಕೆಟ್ಟ ಆಲೋಚನೆಗಳಾಗಿರ್ಬೋದು, ಒಳ್ಳೆ ಆಲೋಚನೆಗಳು ಅಂತ ಯಾವ್ದು ಇರೋಲ್ಲ. ಅದು ಆಲೋಚನೆಗಳಷ್ಟೇ. ಅಲ್ಲಿ ಬೈಫರ್ಫಿಕೇಶನ್ ಏನು ಮಾಡೋದು ನಾವು ಬೇಡ. ನಮ್ಮ ಪ್ರಯತ್ನವನ್ನ ಇಲ್ದೆ ಸುಮ್ನೆ ನಾವು ನೋಡ್ತಾ ಬರೋಣ. ಆವಾಗ ನೀವು ಆ ಆನಂದದ ಮಜಾ ನೋಡ್ಬೇಕು, ನೀವು ಹೇಗಿರುತ್ತೆ ಅಂತ ಹೇಳಿ. ನಿಧಾನವಾಗಿ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳಿ. ಕಣ್ಣನ್ನ ಕೋಮಲತೆಯಿಂದ ಮುಚ್ಕೊಳ್ಳಿ. ಮುಖದಲ್ಲಿ ಮಂದಹಾಸ ಇರಲಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನೆಲದ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಸೋಫಾದಲ್ಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಚೇರ್ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ನಿಮಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ನೀವು ಕುತ್ಕೊಂಡು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ಧ್ಯಾನ ಮಾಡಕ್ಕಾಗಲ್ಲ ಅಂದ್ರೆ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನದಲ್ಲಿ ಭಾಗವಹಿಸಬಹುದು. ಏನೇ ಆದ್ರೂ ಕೂಡ ಸದಾ ನಾವು ಆ ಧ್ಯಾನದ ಜೊತೆಯಲ್ಲಿ ನಾವು ಇರಬೇಕಾಗುತ್ತೆ. ನಮ್ಮ ಎಲ್ಲ ಗಮನವನ್ನ ನಿಧಾನವಾಗಿ ನಮ್ಮ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಅದು ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತ ನೀವು ಅದನ್ನ ನೋಡ್ಬೇಕು, ಅನುಭವಿಸ್ಬೇಕು. ತಣ್ಣನೆ ಉಸಿರು ಒಳಗಡೆ ಬರ್ತಾ ಇದೆ, ಬೆಚ್ಚನೆ ಉಸಿರು ಹೊರಗಡೆ ಹೋಗ್ತಾ ಇದೆ. ನಮ್ಮ ಮೂಗಿನ ತುದಿಯಲ್ಲಿ ನೀವು ಗಮನಿಸ್ತಾ ಬರ್ಬೇಕು. ನಾನು 5 ಕೌಂಟ್ ಕೊಡ್ತೇನೆ. ಶರೀರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಡಿಲಾಗ್ತಾ ಬರುತ್ತೆ. 5. ಆರಾಮವಾಗಿ ಬೆನ್ನನ್ನ ನೇರವಾಗಿ ಇಟ್ಕೊಂಡು ಕುತ್ಕೊಳ್ಳಿ. 4. ಶರೀರ ಎಲ್ಲವೂ ಕೂಡ ಸಡಿಲಗೊಳಿಸಿ ಸಂಪೂರ್ಣವಾಗಿ ಸಡಿಲಗೊಳಿಸಿ. 3. ವಿಶ್ರಾಂತಿ ಸ್ಥಿತಿಯಲ್ಲಿ ಶರೀರವೆಲ್ಲವೂ ಕೂಡ ಆರಾಮ ಇದೆ. 2. ಇನ್ನು ಆಳವಾಗಿ ಶರೀರವೆಲ್ಲವನ್ನು ಕೂಡ
ಸಡಿಲಗೊಳಿಸ್ತಾ ಇದ್ದೀರಾ. ನಿಮ್ಮ ಭಾರ ಎಲ್ಲವನ್ನು ಕೂಡ ನಿಮ್ಮ ನಿಯಂತ್ರಣದಲ್ಲಿ ಬಿಟ್ಬಿಟ್ಟಿದ್ದೀರಾ. 1 ಕಂಪ್ಲೀಟ್ಲಿ ವಿಶ್ರಾಮ ಸ್ಥಿತಿಯಲ್ಲಿ ನಿಮ್ಮ ಶರೀರ ಮುಳುಗಿ ಹೋಗಿದೆ, ಮುಳುಗಿ ಹೋಗಿದೆ, ಮುಳುಗಿ ಹೋಗಿದೆ. 0 ಕಂಪ್ಲೀಟ್ಲಿ 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 ವಿಶ್ರಾಮ ಸ್ಥಿತಿಯಲ್ಲಿದ್ದೀರಾ. ಉಸಿರು ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ನಮ್ಮ ಯಾವುದೇ ಪ್ರಯತ್ನವನ್ನ ನಾವು ಮಾಡಬಾರ್ದು. ಆರಾಮವಾಗಿ ತನಗೆ ತಾನೇ ಒಳಗಡೆ ಬರ್ತಾ ಇದೆ. ಉಸಿರು ನಿಧಾನವಾಗಿ ಮಂದಗತಿಯಲ್ಲಿ ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಇದೆಲ್ಲ ಘಟನೆಗಳನ್ನ ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ನಮ್ಮ ದಿವ್ಯ ಚೇತನ, ಆ ಪರಮಾತ್ಮನ ಚೇತನ ನೋಡ್ತಾ ಇದೆ, ಅನುಭವಿಸ್ತಾ ಇದೆ, ಗಮನಿಸ್ತಾ ಇದೆ. ಬ್ರಹ್ಮಾಂಡದಿಂದ ಎಲ್ಲ ದಿವ್ಯ ಶಕ್ತಿಗಳು, ನಮ್ಮ ಇಷ್ಟ ದೇವರಾಗಿರ್ಬಹುದು, ನಮ್ಮ ಕುಲದೇವರುಗಳಾಗಿರಬಹುದು, ಎಲ್ಲರ ಆಶೀರ್ವಾದದ ಬೆಳಕು ಬ್ರಹ್ಮಾಂಡದಿಂದ ನಮ್ಮ ಶಿರಸ್ಸಿನ ಮೇಲೆ ಹರಿತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ಪ್ರಕಾಶಮಯವಾದಂತಹ ಆ ಪರಂಜ್ಯೋತಿಯ ಬೆಳಕು, ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ನಮ್ಮ ಮೇಲೆ ಸಹಸ್ರಾರ ಚಕ್ರದ ಮೇಲೆ ಪ್ರವಹರಿತಾ ಇದೆ. ನಮ್ಮ ಶಿರಸ್ಸೆಲ್ಲವೂ ಕೂಡ ಪ್ರಕಾಶದಲ್ಲಿ ತುಂಬಿ ಹೋಗಿದೆ. ಈ ಪ್ರಕಾಶವು ನಮ್ಮ ಹಣೆಯ ಮೇಲೆ, ನಮ್ಮ ಕಣ್ಣು, ಕಣ್ಣುಗುಡ್ಡೆಗಳು, ರೆಪ್ಪೆಗಳನ್ನೆಲ್ಲ ಕೂಡ ತುಂಬಿಕೊಳ್ತಾ, ಹಾಗೆ ನಮ್ಮ ಕೆನ್ನೆ, ನಮ್ಮ ಮೂಗು, ನಮ್ಮ ತುಟಿ, ಹಲ್ಲು, ನಾಲಿಗೆ, ದವಡೆ, ಗಲ್ಲದಲ್ಲೆಲ್ಲ ಕೂಡ ಆ ಪ್ರಕಾಶವು ಹರಿದು ಬರ್ತಾ ಇದೆ. ನಮ್ಮ ಕಿವಿಗಳಲ್ಲಿ, ನಮ್ಮ ಕತ್ತಿನಲ್ಲಿ, ಭುಜಗಳಲ್ಲಿ, ತೋಳುಗಳಲ್ಲಿ, ಕೈಗಳಲ್ಲಿ, ಕೈ ಬೆರಳುಗಳಲ್ಲೆಲ್ಲವೂ ಕೂಡ ಪ್ರಕಾಶವು ತುಂಬಿ ಬರ್ತಾ ಇದೆ. ಹಾಗೆ ನಾವು ಆ ಪ್ರಕಾಶದಲ್ಲಿ ಮುಳುಗಿ ಹೋಗ್ತಾ ಇದ್ದೇವೆ, ಮುಳುಗಿ ಹೋಗ್ತಾ ಇದ್ದೇವೆ, ಮುಳುಗಿ ಹೋಗ್ತಾ ಇದ್ದೇವೆ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಬೆನ್ನು ಮೂಳೆಗಳಲ್ಲಿ, ನಮ್ಮ ಸೊಂಟದಲ್ಲಿ, ಸೊಂಟದ ಕೆಳಭಾಗದಲ್ಲಿ, ನಮ್ಮ ಕಾಲುಗಳಲ್ಲಿ, ನಮ್ಮ ಎದೆಯ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ, ಸಂಪೂರ್ಣವಾಗಿ ಶರೀರವೆಲ್ಲವೂ ಕೂಡ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ. ಇದೆಲ್ಲವನ್ನ ಕಣ್ಣು, ನಮ್ಮ 3ನೇ ಕಣ್ಣು ನೋಡ್ತಾ ಬರ್ತಾ ಇದೆ. ಆ ಪರಮಾತ್ಮನ ದಿವ್ಯ ಚೇತನವು ಎಲ್ಲವನ್ನು ಕೂಡ ಗಮನಿಸ್ತಾ. ನಾವು ಈಗ
ಕೇವಲ ಪ್ರಕಾಶವಾಗಿದ್ದೇವೆ. ಶರೀರದ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ನಮ್ಮ ಎಲ್ಲ ನಾಡಿಗಳಲ್ಲಿ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶಮಯವಾಗಿ ನಮ್ಮ 7 ಚಕ್ರದ ಬಣ್ಣಗಳೆಲ್ಲವೂ ಕೂಡ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ಆ ಒಂದು ಬೆಳಕು ಕಾಮನ ಬಿಲ್ಲಿನ ಹಾಗೆ, ಇಂದ್ರಧನುಸ್ಸಿನ ಹಾಗೆ ನಮ್ಮ ಶರೀರದಲ್ಲಿ ಒಂದು ಗೋಲಾಕೃತಿಯಲ್ಲಿ ಪ್ರಕಾಶವು ಸುತ್ತುಕೊಂಡಿದೆ. ಈ ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತ ಪ್ರಕಾಶವು ದೊಡ್ಡದಾಗ್ತಾ ದೊಡ್ಡದಾಗ್ತಾ ದೊಡ್ಡದಾಗುತ್ತಾ ನಾವಿರುವಂತಹ ಕೋಣೆಯನ್ನ ತುಂಬಿ ಹೋಗಿದೆ. ಈ ಒಂದು ಇಂದ್ರಧನುಸ್ಸಿನ ಪ್ರಕಾಶವು ಹಾಗೆ ದೊಡ್ಡದಾಗಿ ಹರಡುತ್ತಾ ನಾವಿರುವಂತಹ ಗ್ರಾಮವನ್ನ ತುಂಬಿ ಹೋಗಿದೆ. ಗ್ರಾಮವೆಲ್ಲವೂ ಕೂಡ ಪ್ರಕಾಶಮಯ. ಹಾಗೆ ದೊಡ್ಡದಾಗುತ್ತಾ ಇಡೀ ದೇಶವನ್ನ ತುಂಬಿದೆ. ಇಡೀ ದೇಶದ ಮಧ್ಯದಲ್ಲಿ ನಾವಿದ್ದೇವೆ. ಈ ಪ್ರಕಾಶ ಹಾಗೆ ವಿಸ್ತಾರವಾಗಿ ಹರಡುತ್ತಾ ಇಡೀ ಪೃಥ್ವಿಯನ್ನ ತುಂಬಿದೆ. ಪೃಥ್ವಿಯನ್ನು ಆವರಿಸಿದಂತ ಈ ಪ್ರಕಾಶವು ಹಾಗೆ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ನಮ್ಮ ಶರೀರವು ನಮಗೆ ಕಾಣಿಸ್ತಾ ಇಲ್ಲ, ನಾವು ಒಂದು ಪ್ರಕಾಶವಾಗಿದ್ದೇವೆ. ನಾವು ಕಂಪ್ಲೀಟ್ ಆಗಿ ಒಂದು ಬೆಳಕಾಗಿದ್ದೇವೆ, ಪ್ರಕಾಶವಾಗಿದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ ನಿಧಾನವಾಗಿ ಮುಂದೆ ಹೋಗ್ತಾ ಇದೆ. ಅದು ಎಲ್ಲಿ ಬಂದು ನಿಲ್ತಾ ಇದೆ ಅಂದ್ರೆ ಒಂದು ದೊಡ್ಡದಾದಂತಹ ಹೋಮಕುಂಡದ ಮುಂದೆ ಬಂದು ನಿಂತಿದೆ. ಹೋಮಕುಂಡದಲ್ಲಿ ದೊಡ್ಡದಾದಂತಹ ಒಂದು ಹೋಮಕುಂಡದಲ್ಲಿ ಅಗ್ನಿ ಉರಿತಾ ಇದೆ. ಅದರ ಮುಂದೆ ನೀವು ಬಂದು ಆಸೀನರಾಗಿದ್ದೀರಾ. ಇನ್ನೊಂದು ಭಾಗದಲ್ಲಿ ನೋಡಿ, ಹಾಗೆ ನೋಡ್ತಾ ಬನ್ನಿ, ನಿಮ್ಮ ಜೊತೆ ಯಾರಿದ್ದಾರೆ ಅಂತ ನೋಡ್ತಾ ಬನ್ನಿ. ನಿಮ್ಮ ಆಪೋಸಿಟ್ ಸೈಡ್ ಅಲ್ಲಿ ಮತ್ತೊಬ್ರು ಕೂತಿದ್ದಾರೆ. ಅವ್ರು ನಿಮ್ಮ ಗುರುಗಳಾಗಿರ್ಬಹುದು, ನಿಮ್ಮ ಇಷ್ಟ ದೇವರಾಗಿರ್ಬಹುದು, ನಿಮ್ಮ ತಂದೆ ತಾಯಿ ಆಗಿರಬಹುದು. ಮತ್ತೊಂದು ಭಾಗದಲ್ಲಿ ಅವರು ಕೂತಿದ್ದಾರೆ. ಅವರ ಸಾನ್ನಿಧ್ಯದಲ್ಲಿ ಅಗ್ನಿಯ ಕುಂಡದಲ್ಲಿ ಅಗ್ನಿದೇವ ಧಗಧಗಲಿ ಉರಿತ. ಅದನ್ನ ನೀವು ನಿಮ್ಮ ಕಣ್ಣುಗಳಿಂದ ನೋಡ್ತಾ ಇದ್ದೀರ. ಆ ಅಗ್ನಿಯಲ್ಲಿ ನೀವು ನೋಡ್ತಾ ನಿಮ್ಮ ಒಳಗಡೆ ಇರುವಂತ ಪಕ್ಕದಲ್ಲಿ ಒಂದೊಂದು ಕಟ್ಟಿಗೆಗಳು ಕೂಡ ಇದೆ. ಒಂದು ಕಟ್ಟಿಗೆನ ತಗೊಳ್ತಾ ಇದ್ದೀರಾ, ಕೈಯಲ್ಲಿ ಹಿಡ್ಕೊಂಡಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಒಳಗಡೆ ಇರುವಂತಹ ನೋವು, ತುಂಬಾ ನಿಮ್ಗೆ ಕೆಲವರಿಗೆ ಅಳು ಬರ್ತಾ ಇದೆ, ಬೆಂಕಿಯನ್ನು ನೋಡಿದ ತಕ್ಷಣ ಅಳು ಬರ್ತಾ ಇದೆ, ಮನಸ್ಸು ಭಾರ ಆಗ್ತಾ ಇದೆ.
ನಿಮ್ಗೆ ದುಃಖ, ಆ ನೋವನ್ನ ನೀವು ಆ ಕಟ್ಟಿಗೆಯಿಂದ ಹಿಡಿದು ಆ ಅಗ್ನಿಯ ಕುಂಡದಲ್ಲಿ ನೀವು ಹಾಕ್ತಾ ಇದ್ದೀರಾ. ನಿಮ್ಗೆ ತುಂಬಾ ಅಳು ಬರುವಂತದ್ದು, ನಿಮ್ಗೆ ನೋವಾದಂತಹ ಘಟನೆಯನ್ನ ನೆನೆಸ್ಕೊಳ್ಳಿ. ಆ ಎಲ್ಲ ಮನಸ್ಸಿನ ಭಾರವನ್ನ ನೀವು ಇವತ್ತು ಆ ಅಗ್ನಿಯಲ್ಲಿ ನೀವು ದಹಿಸ್ತಾ ಇದ್ದೀರಾ. ಆ ಅಗ್ನಿ ದೇವನ ಮುಂದೆ ನಿಮ್ಮ ಮನಸ್ಸಿನಲ್ಲಿರುವಂತಹ ದುಃಖವನ್ನ ಒಂದೊಂದೇ ಕಟ್ಟಿಗೆನ ತಗೊಳ್ಳಿ. ಮಾತಾಡ್ತಾ ಮನಸ್ಸಿನಲ್ಲಿ ನೀವು ಮಾತಾಡ್ತಾ ನಿಮ್ಗೇನ್ ಅನ್ನಿಸ್ತಾ ಇದೆಯೋ ಅದೆಲ್ಲ ಭಾವನೆಗಳನ್ನ, ನಿಮ್ಗಾಗಿರುವಂತ ಅವಮಾನಗಳನ್ನ ಅಳು ಬಂದ್ರೆ ಹತ್ತು ಬಿಡಿ. ಕೆಲವರಿಗೆ ಅಳು ಬರುವ ಹಾಗೆ ಆಗ್ತಾ ಇದೆ. ಮತ್ತೊಂದು ಕಟ್ಟಿಗೆಯನ್ನ ತಗೊಳ್ಳಿ. ತುಂಬಾ ಭಾರ ಅನ್ನಿಸ್ತಾ ಇದೆ ಮನಸ್ಸೆಲ್ಲವೂ ಕೂಡ ನಿಮ್ಗೆ. ಸಾಕು ನನಗೆ, ಎಷ್ಟು ದುಃಖ, ಬೇಸರ, ಅದೆಲ್ಲವನ್ನು ಕೂಡ ಬೆಂಕಿಗೆ ಹಾಕ್ಬಿಡಿ, ದಹಿಸ್ಬಿಡಿ ಇವತ್ತು. ಯಾವುದೇ ದುಃಖ ಆಗಿರ್ಬೋದು, ಅವಮಾನಗಳಾಗಿರ್ಬೋದು, ಒಂದು ಬೇಸರದ ಸಂಗತಿಗಳಾಗಿರ್ಬೋದು, ನಿಮ್ಮನ್ನ ಯಾರಾದ್ರೂ ಬೈದಿರಬಹುದು, ನಿಮ್ಮನ್ನ ಹೀಯಾಳಿಸಿರೋದು, ಆ ಎಲ್ಲ ಘಟನೆಗಳನ್ನ ಧಗಧಗನೆ ಉರಿತಾ ಇರುವಂತಹ ಆ ಅಗ್ನಿಯಲ್ಲಿ ನೀವು ಹಾಕಿ, ಅದನ್ನ ಕಟ್ಟಿಗೆಯಲ್ಲಿ ಹಾಕಿ ಒಂದೊಂದನ್ನ ತೆಗೆದು ತೆಗೆದು ನೀವು ಹಾಕ್ಬೇಕು. ಎಲ್ಲವೂ ಕೂಡ ಭಸ್ಮ ಆಗ್ಬೇಕು ಇವತ್ತು. ನಿಮ್ಗೆ ಯಾರು ನೋವು ಮಾಡಿದ್ದಾರೆ ಆ ಎಲ್ಲ ಘಟನೆಗಳನ್ನ ನಿಮ್ಗೆ ಬೇಸರ ಇದ್ರೆ, ಯಾರ ಮೇಲಾದ್ರೂ ನಿಮ್ಗೆ ದ್ವೇಷ ಇದ್ರೆ, ಕೋಪ ಇದ್ರೆ, ಕಟ್ಟಿಗೆಯನ್ನು ಹಾಕ್ಬೇಕು. ಒಂದೊಂದನ್ನೇ ತೆಗೆದು ತೆಗೆದು ಹಾಕ್ಬೇಕು. ನೀವು ನಿಮ್ಮ ಪಕ್ಕದಲ್ಲಿರುವಂತ ಒಂದೊಂದು ಕಟ್ಟಿಗೆಯನ್ನ ತೆಗೆದು ತೆಗೆದು ಹಾಕ್ತಾ ಇದ್ದೀರಾ. ಅದು ಬೆಂಕಿಯಲ್ಲಿ ಧಗ 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 ಅಂತ ಎಲ್ಲವೂ ಕೂಡ ಉರಿದು ಬೂದಿ ಆಗ್ತಾ ಇದೆ. ನಮ್ಮಲ್ಲಿರುವಂತಹ ನಿಮ್ಮಲ್ಲಿರುವಂತ ಎಲ್ಲ ದುಃಖಗಳನ್ನ, ಮನಸ್ಸಿನ ಭಾರಗಳನ್ನ ಎಲ್ಲವೂ ಕೂಡ ಇಂದಿಗೆ ಅರ್ಪಣೆಯನ್ನ ಮಾಡ್ತಿರ್ಬೇಕು. ಹಾಗೆ ನಿಮ್ಮಿಂದಲೂ ಕೂಡ ಬೇರೆಯವರಿಗೆ ತೊಂದರೆ ಉಂಟಾಗಿದ್ರೆ, ನೋವುಗಳು ಉಂಟಾಗಿದೆ, ನಮ್ಮಿಂದನೂ ಆಗಿರುತ್ತೆ ಅಲ್ವಾ. ನಾವು ನೋವು ಕೊಟ್ಟಿರ್ತೀವಿ, ನಾವು ಬೈದಿರ್ತೀವಿ, ನಾವು ಕೋಪ ಮಾಡ್ಕೊಂಡಿರ್ತೀವಿ, ನಮ್ಮಿಂದಲೂ ಕೂಡ ಅವ್ರಿಗೆಲ್ಲರಿಗೂ ನೋವಾಗಿರುತ್ತೆ. ಅದೇ ಅವರೆಲ್ಲವನ್ನೂ ಕೂಡ ನೀವು ಆ ಅಗ್ನಿಯಲ್ಲಿ ನೀವು ಒಂದೊಂದೇ ಕಟ್ಟಿಗೆನ ತೆಗೆದು 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 ಹಾಕ್ತಾ. ನಿಮ್ಮಿಂದ ನೋವು ಉಂಟಾಗಿದೆ, ಕ್ಷಮೆಯನ್ನ ಕೇಳಿ.
ಹೇ ಪರಮಾತ್ಮ, ಹೇ ಅಗ್ನಿದೇವ, ಹೇ ಪರಮಪಿತನಾದಂತಹ ದೇವರೇ, ನನ್ನಿಂದ ನಕಾರಾತ್ಮಕ ಶಕ್ತಿ ಉಂಟಾಗಿದ್ದರೆ ನನ್ನನ್ನು ಕ್ಷಮಿಸು. ಎಲ್ಲರನ್ನು ನಾನು ಕ್ಷಮಿಸ್ತೇನೆ. ನನಗೆ ನೋವು ಕೊಟ್ಟಿರೋರಿಗೆ, ತೊಂದರೆ ಮಾಡಿರೋರಿಗೆ ಅವರನ್ನೂ ಕ್ಷಮಿಸು ತಂದೆ. ಹೇ ಪರಮಪಿತನಾದ ಪ್ರಭುವೇ, ಎಲ್ಲವೂ ಕೂಡ ಅಗ್ನಿಯಲ್ಲಿ ಧಗ 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 ಅಂತ ಹೇಳಿ ಉರಿದು ಎಲ್ಲವೂ ಕೂಡ ಭಸ್ಮ ಆಗ್ತಾ ಇದೆ. ಮನಸ್ಸು ಹಗೂರ ಆಗ್ತಾ ಇದೆ. ಆಲೋಚನೆಗಳು ಶಾಂತವಾಗ್ತಾ ಇದೆ. ಮನಸ್ಸು ಶಾಂತವಾಗ್ತಾ ಇದೆ. ಅಗ್ನಿ ದೇವರಿಗೆ ನಮಸ್ಕಾರವನ್ನ ಮಾಡ್ತಾ, ಧನ್ಯವಾದವನ್ನ ಹೇಳ್ತಾ, ಅನಂತ ಅನಂತ ನಮಸ್ಕಾರಗಳನ್ನ ಅರ್ಪಿಸುತ್ತಾ ನಿಧಾನವಾಗಿ ನಿಧಾನವಾಗಿ ನಿಮ್ಮ ಚೇತನವು ಅಲ್ಲಿಂದ ಮೇಲೆ ಎದ್ದು ನಿಧಾನವಾಗಿ ನಿಧಾನವಾಗಿ ಎದ್ದು ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಇಟ್ಟ ಈ ಚೇತನವು ಮೂರನೆಯ ಕಣ್ಣಿನಲ್ಲಿ ಬಂದು ಸೇರಿದೆ. ಸ್ವಾಭಾವಿಕವಾಗಿ ನಮ್ಮ ಸ್ಥಿತಿಗೆ ಬಂದು ಸೇರ್ತಾ ಇದೆ. ನಿಧಾನವಾಗಿ ಬಂದು ಸೇರ್ತಾ ಇದೆ. 5 ನಿಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನ ಗಮನಿಸಿ. 4 ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. 3 ಕೈ ಬೆರಳುಗಳನ್ನ ಅಲುಗಾಡಿಸಿ. 4 ಕಾಲು ಬೆರಳುಗಳನ್ನ ಅಲುಗಾಡಿಸಿ. 2 ಸ್ವಾಭಾವಿಕವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ಉಸಿರನ್ನ ಹೊರಗಡೆ ಬಿಡಿ. 1 ಕಂಪ್ಲೀಟ್ ಆಗಿ ನಿಮ್ಮ ಸುತ್ತಮುತ್ತಲಿನಲ್ಲಿ ನೀಡುತ್ತಿರುವಂತಹ ಶಬ್ದಗಳನ್ನ ನೀವು ಆಲಿಸ್ತಾ ಇದ್ದೀರಾ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು, ಹೇ ಪರಮಾತ್ಮ, ಶುದ್ಧ ಪವಿತ್ರ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ ಹಾಗೂ ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಕೈಗಳಿರುವಂತಹ ಪರಮ ಚೈತನ್ಯದ ಶಕ್ತಿಯನ್ನ ನಿಮ್ಮ ಕಣ್ಣುಗಳಲ್ಲಿ ತುಂಬಿಸ್ಕೊಳ್ಳಿ. ಹಾಗೆ ಶರೀರದ ಎಲ್ಲ ಭಾಗಗಳಲ್ಲಿಯೂ ಕೂಡ ನೀವು ತುಂಬಿಸ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನ ತೆಗಿರಿ. ಕೆಲವರು ಕಣ್ ತೆಗಿಯಕ್ಕೆ ಆಗಲ್ಲ ಸಡನ್ ಆಗಿ. ಟೇಕ್ ಯುವರ್ ಓನ್ ಟೈಮ್. ನಿಮ್ ಸಮಯವನ್ನ ತಗೊಳ್ಳಿ. ನಿಧಾನವಾಗಿ ಕಣ್ಣನ್ನ ತೆಗಿರಿ. ಯಾರಾದ್ರೂ ಒಬ್ರು ನಿಮ್ಮ ಅನುಭವವನ್ನ ಹೇಳ್ಬೇಕು. ಸುಮಾ, ನಮಸ್ತೆ ಸುಮಾ ಅವ್ರೆ. ಹರೇ ರಾಮ ಹರೇ ಕೃಷ್ಣ. ನಮಸ್ತೆ ಮ್ಯಾಮ್. ಸ್ವಲ್ಪ ತುಂಬಾ ಜೋರಾಗಿ ಚೆನ್ನಾಗಿತ್ತು ಫೀಲ್ ಚೆನ್ನಾಗಿತ್ತು. ಅದು ನನ್ ಕಣ್ಮುಂದೆನೆ ನಾನೇ ಕೂತಿರೋ ತರ, ಅಗ್ನಿಕುಂಡದಲ್ಲಿ ಕೂತಿರೋ ತರ, ನೀವ್ ಹೇಳ್ತಾ ಇರೋದು ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೆ. ನಾನೇ ಅಲ್ಲಿ ಕೂತಿರೋ ತರ ನನಗ್ ಫೀಲ್ ಆಗ್ತಾ ಇತ್ತು. ಅದೆಲ್ಲ ನನಗ್ ಕಾಣಿಸ್ತಾ ಇದೆ. ಕಣ್ ಮುಚ್ಚಿದ್ರು ಆ ತರ ಫೀಲ್ ಆಗ್ತಾ ಇತ್ತು. ಆಮೇಲೆ ನನಗೆ ಬೆನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದ್ ಫೀಲ್ ಆಯ್ತು. ಚೆನ್ನಾಗಿತ್ತು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಬೇಜಾರಾಯ್ತು. ನೀವು ಹೇಳ್ತಾ ಇದ್ರಲ್ಲ, ಅದೆಲ್ಲ ಕೆಲವೊಂದ್ ಘಟನೆಗಳು ಹೋಗ್ತಾ ಹೋಗ್ತಾ ಸರಿ ಹೋಯ್ತು. ಸೂಪರ್ ಸೂಪರ್. ಚೆನ್ನಾಗಿತ್ತು ಮ್ಯಾಮ್. ಖಂಡಿತ ಥ್ಯಾಂಕ್ ಯು. ಇದು ಥ್ಯಾಂಕ್ ಯು ಸೊ ಮಚ್. ಕಲ್ಪನೆ ಅಲ್ಲ,
ಇದು ಪ್ರಾಕ್ಟಿಕಲ್ ಆಗಿ ಆಗುತ್ತೆ. ಇದು ನಿಮ್ಗೆ ಏನಾಗುತ್ತೋ ಅದು ನಮಗ್ ಕಾಣಿಸುತ್ತೆ. ಇಲ್ಲಿ ಈ ಸಿಚುವೇಶನ್ ಏನಾಗುತ್ತೋ ಅದು ಸತ್ಯ. ನೀವು ಕಲ್ಪನೆ, ಇಮ್ಯಾಜಿನೇಷನ್ ಅದ್ಯಾವ್ದು ಅನ್ಕೋಬೇಡಿ. ಬೇರೆ ಸಮಯದಲ್ಲಿ ಆಗಲ್ಲ, ಈ ಸಮಯದಲ್ಲಿ ಯಾಕಾಗುತ್ತೆ ಅಂದ್ರೆ ಅದು ಆಗುತ್ತೆ. ಮತ್ತೆ ಇನ್ಯಾರು ಹೇಳ್ತೀರಾ ಥ್ಯಾಂಕ್ ಯು ನಿಮ್ಮ ಮ್ಯಾಮ್. ಅನುಭವ? ತುಂಬಾ ಜನರಿಗೆ ಮನಸ್ಸು ಭಾರ ಆಗಿತ್ತು ಅನ್ಸುತ್ತೆ. ಕೆಲವರಿಗೆ ದುಃಖ ಆಗ್ತಾ ಇತ್ತು, ಅಳು ಮೇಡಮ್ ಬರ್ತಾ ಇತ್ತು. ಯಾರಿಗಳು ಬರ್ತಾ ಹೇಳಿ ಇತ್ತು? ಮೇಡಮ್. ಹಾ, ಹೇಳಿ ಹೇಳಿ ಶಾಂತಮ್ಮ ಅವ್ರೆ. ನಂಗೆ ತುಂಬಾ ಚೆನ್ನಾಗಾಯ್ತು ಮೇಡಮ್, ತುಂಬಾ ಹೀಲಿಂಗ್ ಚೆನ್ನಾಗಾಯ್ತು. ನಾನೇ ಮಾಡ್ಕೊಳ್ತಾ ಇದೀನಿ, ನಂಗೆ ಆಯ್ತು. ನಂಗೆ ಇದೇ ತರನೇ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಯ್ತು ಮೇಡಮ್. ಅದು ನನ್ನ ಸೂಪರ್ ಮೇಲೆ ಸೂಪರ್. ಟೆರೆಸ್ ಮೇಲೆ ಬಂದ್ಬಿಟ್ಟಿದ್ದೀನಿ. ಓ, ಇನ್ನು ಚಂದ್ರನೇ ಸೂಪರ್. ಚಂದ್ರನ ಎದುರುಗಡೆ ಕೂತ್ ಹಾ ಚೆನ್ನಾಗಿ ಫೀಲ್ ಆಯ್ತು. ಬೇಕು ಅಂತಾನೆ ಇವತ್ತು ಮಾತಾಡ್ತಾ ಇದ್ವಿ ಸಂಜೆ. ಅವಾಗ ನಾನ್ ಮೇಲೆಗಡೆನೆ ಹೋಗ್ತೀನಪ್ಪ ಹೀಲಿಂಗಿಗೆ ಅಂತ ಬೈತಾ ಇದ್ದೆ ಯಜಮಾನ್ರು. ನಾವು ಅಜ್ಜಿ ಕಾಲಲ್ಲೆಲ್ಲ ಬೆಳಗ್ಗೆ ರಾತ್ರಿ ಹೊತ್ತು ಬೆಳ್ದಿನ ಗುಡ್ಡ ಮಾಡ್ತಾ ಇದ್ವಿ. ಈ ಟೈಮಲ್ಲಿ ಹೋಳಿ ಹಾ, ಹುಣ್ಣಿಮೆ, ಚೈತ್ರ ಮಾಸ ಹುಣ್ಣಿಮೆ ಎರಡು ಕಡೆ, ಎರಡು ಟೈಮಲ್ಲೂ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅದನ್ನೆಲ್ಲ ಭಾರತಿಯವ್ರು ಏನೋ ಹೇಳಕ್ ಜ್ಞಾಪಿಸ್ಕೊಳ್ತಾರೆ. ಬಂದ್ರು ಅನ್ಸುತ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ. ಚೆನ್ನಾಗಿ ಆಯ್ತು, ವೈಬ್ರೇಟ್ ಒಳ್ಳೇದು. ಆಯ್ತು ಮೇಡಮ್. ಮೊದಲು ನಿದ್ದೆ ಬಂದಂಗ ಆಗ್ಬಿಡ್ತು ಮೇಡಮ್. ನೀವು 1 2 3 ಹೇಳಿದ್ರಲ್ಲ ಮೇಡಮ್, ಅವಾಗ ಎಚ್ಚರ ಆಯ್ತು ವಾಪಸ್. ಮೇಡಮ್. ಸೂಪರ್ ಸೂಪರ್ ಹ್ಮ್ ಸೂಪರ್. ಇದೆಲ್ಲವೂ ಕೂಡ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಡೆಯುವಂತದ್ದು. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಹರೇ ರಾಮ ಹರೇ ಕೃಷ್ಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ನಾವು ಭೇಟಿಯಾಗೋಣ. ಹರೇ ರಾಮ ಹರೇ ಕೃಷ್ಣ. ಇದೇ ಧನ್ಯವಾದಗಳು ಸ್ಥಿತಿಯಲ್ಲಿ ಮೇಡಮ್. ಧನ್ಯ ಸೈಲೆಂಟ್ ಆಗಿ, ಧನ್ಯವಾದ. ತುಂಬಾ ಜಾಸ್ತಿ ಯಾರು ಮಾತಾಡ್ಬೇಡಿ. ಸೈಲೆಂಟ್ ಆಗಿ ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಹಾಗೆ ಮೌನವಾಗಿ ನೀವು ಮಲ್ಕೊಳ್ಳಿ. ಧನ್ಯವಾದ. ಹರೇ ರಾಮ ಹರೇ ಕೃಷ್ಣ.